ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ಕಡೆಗೆ ಆರ್ಸಿಬಿ ಟೀಮ್ ತೆರಳುತ್ತೆ. ಈಗ ತಾಜ್ ವೆಸ್ಟ್ ಎಂಡ್ ನಲ್ಲಿದ್ದಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಟಗಾರರಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ಕೊಳ್ಳೋಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿದೆ. ಸನ್ಮಾನ ಕೂಡ ಮಾಡ್ತಾರೆ. ಪೊಲೀಸರು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರ ಭದ್ರತೆ ಇಲ್ಲಾಂದ್ರೆ ಅಭಿಮಾನಿಗಳು ಅಂತ ಮುತ್ತಿಕ್ಕಿಟ್ಬಿಡೋರೇನೋ ಇವತ್ತು. ಸೊ ಅದ್ರ ಜವಾಬ್ದಾರಿ ಎಲ್ಲ ಆಲ್ಮೋಸ್ಟ್ ಆಲ್ ಉಪಮುಖ್ಯಮಂತ್ರಿಗಳ ತಗೊಂಡೋದಂಗಿದೆ. ಇಂಥವಕ್ಕೆಲ್ಲ ಅವರೇ ಮುಂದಾಳತ್ವ ವಹಿಸ್ಕೊಂಡ್ಬಿಡ್ತಾರೆ. ನೋಡಿ, ಅವ್ರನ್ನೆಲ್ಲ ಬಂದ ತಕ್ಷಣ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ವಿಮಾನ ನಿಲ್ದಾಣದಲ್ಲಿನೇ. ಸೊ ಪಾಟೀದಾರ್ ಬಂದರು, ಅಲ್ಲಿ ಆದ ನಂತರ ಕೊಹ್ಲಿ. ಸೊ ಪೂರ್ಣ ಪ್ರಮಾಣದಲ್ಲಿ ವೆಲ್ಕಮನ್ನು ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು. ಈ ರೀತಿಯಾದಂಥ ಸ್ವಾಗತ ಸಿಗುತ್ತೆ ಅಂತ ಹೇಳಿ ಅಲ್ಲಿರುವಂಥ ಅನೇಕ ಪ್ಲೇಯರ್ಸ್ಗಳು ಈಗಾಗಲೇ ಬೇರೆ ಟೀಮಲ್ಲಿದ್ದು ಕಪ್ ಹಿಡ್ಕೊಂಡವ್ರಿಗೂ ಅನಿಸ್ತಾ ಇರುತ್ತೆ, ಏನ್ರಿ ಅಭಿಮಾನಿಗಳು, ನಾವು ಅಲ್ಲೆಲ್ಲ ಗೆದ್ದಾಗ ಇಷ್ಟು ಯಾವುದು ನಡೀಲೇ ಇಲ್ಲ, ಇಲ್ಲಿ ಯಾವ ರೀತಿಯಲ್ಲಿದ್ದಾರೆ ಅಂತ ಹೇಳಿ. ಅದಕ್ಕೆ ಏನಾದರೂ ಅಂದ್ಕೊಳ್ಳಿ, ನೀವು ಹುಚ್ಚ ಅಭಿಮಾನಿಗಳಾದರೂ ಅಂದ್ಕೊಳ್ಳಿ, ಇಲ್ಲ ರಾಯಲ್ ಅಭಿಮಾನಿಗಳು ಆದರೂ ಅಂದ್ಕೊಳ್ಳಿ, ಇಲ್ಲ ಲಾಯಲ್ ಅಭಿಮಾನಿಗಳು ಅಂತ ಅಂದ್ಕೊಳ್ಳಿ. ಇದು ಡಿ ಕೆ ಶಿವಕುಮಾರ್ ಜೊತೆಗೆ ವಿರಾಟ್ ಕೊಹ್ಲಿ. ಸೊ ಅದಾದ ನಂತರ ಡಿ ಕೆ ಶಿವಕುಮಾರ್ ಎಲ್ಲ ಮುಂದಾಳತ್ವ ತಗೊಂಡು ಈಗ ಎಲ್ಲರನ್ನೂ ಕೂಡ ಸ್ವಾಗತ ಮಾಡಿಕೊಂಡು ಇನ್ನು ಸನ್ಮಾನ ಮಾಡೋದು ಒಂದಿದೆ ಸರ್ಕಾರ. ಸೊ ಅದಕ್ಕೆ ಮುಖ್ಯಮಂತ್ರಿಗಳೇ ಬರ್ತಾರೆ. ಸೊ ನಾನು ಈ ಕಡೆಗೆ ನೋಡ್ತಾ ಇದ್ದೆ, ಆ ಕಡೆ ಗಮನಿಸ್ಲೇ ಇಲ್ಲ ರೀ ಅಪ್ಪ. ಅದೃಶ್ಯ ನೋಡ್ರಿ, ಅಲ್ಲಿ ಮರ ಏರಿ ಕೂತಿದ್ದಾರೆ. ಅಯ್ಯಯ್ಯಯ್ಯಯ್ಯೋ, ಇನ್ನು ಏನು ಹೇಳೋಣ ಅಭಿಮಾನಿಗಳಿಗೆ. ಓಹೋ ಹೋ 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 ಅದು ಸಿಂಗಲ್ ಮರ ರೀ, ಅದೊಂದು ಚಿಕ್ಕದಾಗಿ ಹಿಂಗೆ ಹೇಳ್ಕೊಂಡು ಹೋಗುತ್ತೆ, ಅದ್ರ ಹತ್ತಕ್ಕೂ ಬರಲ್ಲ. ಅದನ್ನೂ ಏರ್ ನಿಂತಿದ್ದಾರೆ ಅಂತಂದರೆ ಅವನು ಮಾತ್ರ ಬಂಡ ತಾರಿ, ಅವನು ಬಂಡ. ಅವನು ನಿಜವಾಗ್ಲೂ ಹೇಳ್ತೀನಿ, ಈ ಅಭಿಮಾನಿ ಮಾತ್ರ ಅಯ್ಯೋ ಹುಚ್ಚಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಳಗಡೆಗೆ ಅಲ್ಲಿ ಏನಾದರೂ ಕಬ್ಬಣ ಗಿಬ್ಬಣ ಇದ್ದರೆ ಭಾಳ ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ, ಹುಷಾರು. ಅದೆಲ್ಲ ಮೋಸ್ಟ್ಲಿ ವಿಧಾನಸೌಧ ಏನಿರಬೇಕದು. ಆ ಥರ ಎಲ್ಲ ಮರಗಳು ಕಾಣಿಸ್ಕೊಳ್ಳೋದೆಲ್ಲ ವಿಧಾನಸೌಧ ಹತ್ರನೇ. ಅಲ್ಲಿ ನೋಡಿ, ಅವನು ಯಾರೋ ಬಸ್ ಮೇಲೆ ಹತ್ತಿದ್ದಾನೆ. ಇವತ್ತು ಯಾರೂ ಹಿಡಿಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಬಿಡಿ. ಫ್ಯಾನ್ಸ್ಗಳನ್ನೇ ಇವತ್ತು ಯಾರೂ ಏನೂ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಯಾರೋ ಒಂದು ಕಪ್ಪದ್ದು ಒಂದು ಡೆಮೋ ಮಾಡ್ಕೊಂಡು ಬಂದು ಅವರೇ ಏನೋ ಕಪ್ಪು ಗೆದ್ದಿರೋ ರೀತಿಯಲ್ಲಿ ಫುಲ್ ಬಿಲ್ಡಪ್ಪು. ಓಹೋ, ಎಂತೆಂಥ ಅಭಿಮಾನಿಗಳು ಬರ್ತಾರೆ ರೀ, ಯಾವ ರೀತಿಯಲ್ಲಿ ಅಭಿಮಾನಿ ನೀವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಆ ಥರ ಅಭಿಮಾನಿಗಳಿದ್ದಾರೆ ಆರ್ ಸಿ ಬಿಯಲ್ಲಿ. ಸೊ ಆರ್ ಸಿ ಬಿಗೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬಿಡ್ತಾರೆ. ಅವ್ರು ಯಾರೋ ಮರ ಏರ್ ಕೂತಿದ್ದಾನೆ, ಅದು ಸಿಂಗಲ್ ಮರ, ಅದಕ್ಕೆ ಟೊಂಗೇನೇ ಇರೋದಿಲ್ಲ. ಒಳಗಡೆಗೆ ನುಗ್ಕೊಂಡು ಹೋಗ್ಬೇಕು. ಅದು ಎಷ್ಟೆಲ್ಲ ಮೈ ಪರ್ಚುತ್ತೆ ಗೊತ್ತಾ ಅದು. ಅಯ್ಯೋ, ನಾವು ಟ್ರೈ ಮಾಡಿದ್ದೀವಿ, ಪರ್ಚುತ್ತೆ, ಅದು ಭಯಂಕರ ಪರ್ಚುತ್ತೆ. ಅದನ್ನ ಹತ್ತಿ ಮೇಲ್ಗಡೆಗೆ ಹೋಗಿದ್ದಾರೆ ಅಂತಂದರೆ ಓ ಸರಿಯಾಗಿದ್ದಾರೆ ಅಭಿಮಾನಿಗಳು. ಇಲ್ಲಿ ನೋಡಿ, ಇನ್ಯಾರೋ ಇನ್ನೇನೇನೋ ಮಾಡ್ತಾ ಇದ್ದಾರೆ. ಓಹೋ, ದೊಡ್ಡ ಕ್ರೇಜ್ ರೀ ಅದೊಂದು. ಆ ಭಾವನೆನೇ ಹಾಗೆ. ನಿಮ್ಗೆ ಆ ಭಾವನೆಗೆ ತಕ್ಕಂತೆ ಪ್ರೋತ್ಸಾಹ ಸಿಗಕ್ಕೆ ಶುರು ಆಗ್ಬಿಟ್ರೆ ಅಂತಂದ್ರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಬಟ್ ಭಾಳ ಖುಷಿ ಪಡಬೇಕಾಗಿರೋದು ಏನು ಗೊತ್ತಾ, ಯಾರೋ ಹತ್ತಿದಾರಾ, ಅಲ್ಲಿ ನೋಡಿ ಹೈಕೋರ್ಟ್ ಮೇಲ್ಗಡೆಗೆ ಅದು ಅಲ್ಲಿರುವಂಥ ಸ್ಟಾಫ್ಗಳಿರ್ಬೇಕು, ಇನ್ಯಾರನ್ನೂ ಬಿಡಲ್ಲ ಅಲ್ಲಿಗೆ. ಅಲ್ಲಿರುವಂಥ ಸ್ಟಾಫ್ಗಳು ಡ್ರೈವರ್ಗಳೆಲ್ಲ ಇರ್ತಾರಲ್ಲ, ಅದರ ಮೇಲೆ ಹತ್ತಿ ಕೂತಿದ್ದಾರೆ. ಅಯ್ಯೋಯ್ಯಪ್ಪ, ಫಸ್ಟ್ ಟೈಮ್ ಅನಿಸ್ತಾ ಇದೆ ಇನ್ ದ ಹಿಸ್ಟ್ರಿ ಈ ರೀತಿಯಲ್ಲಿ ಹೈಕೋರ್ಟ್ ಮೇಲೂ ಹತ್ತಿ ಈ ರೀತಿಯಾಗಿ ದೃಶ್ಯಗಳನ್ನು ನೋಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಪೊಲೀಸರಂತೂ ಇವತ್ತು ಯಾರನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ, ಏನಾದರೂ ಮಾಡ್ಕೊಳ್ರಪ್ಪ ಅನ್ನೋ ಮಟ್ಟಕ್ಕೆ ಬಿಟ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆಗೆ ಏನ್ರಿ, ಹೈಕೋರ್ಟ್ ಮೇಲ್ಗಡೆಗೆಲ್ಲ ಹತ್ಬಿಟ್ಟು ಅಲ್ಲಿ ನಿಲ್ತಾ ಇದ್ದೀರಾ ಕಟ್ಟಡದ ಮೇಲೆ. ಅಲ್ಲಿ ನೋಡಿ, ಯಾರೋ ಆರಾಮಾಗಿ ಚಪ್ಪಲಿ ಬಿಟ್ಟು ಆರಾಮ್ ಮಲ್ಕೊಳಕ್ಕೆ ನಿಂತ್ಬಿಟ್ರೆ ಏನು ಕತೆ ಅಂತ ಅಲ್ಲಿದು ಕಾಣುತ್ತಾ. ಅಷ್ಟೊಂದು ಏನೋ ಮೊಬೈಲಲ್ಲಿ ಝೂಮ್ ಹಾಕೊಂಡು ನೋಡ್ಕೊಳ್ತಾರೇನೋ, ಬಟ್ ಅದು ಡೈರೆಕ್ಟಾಗಿ ವಿಧಾನಸೌಧ ಸ್ಟೆಪ್ಸ್ ಕಾಣಿಸುತ್ತೆ. ಅಲ್ಲಿ ಆರಾಮಾಗಿ ಕ್ಲಿಯರಾಗಿ ಕಾಣಿಸುತ್ತೆ, ಕಿರಿಕಿರಿ ಇಲ್ಲ, ತಳ್ಳಾಟ ನೂಕಾಟ ಏನೂ ಇಲ್ಲ. ಅವ್ರದ್ದೇ ಆದಂಥ ಲೋಕದಲ್ಲಿ ಅವರು ಇದ್ದಾರೆ. ಇದು ಹೈಕೋರ್ಟ್ನ ಮೇಲ್ಭಾಗದಲ್ಲಿ ಕೂತ್ಕೊಂಡು ದೃಶ್ಯ ನೋಡ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಅಲ್ಲಿ ಪೊಲೀಸರು ಇಳಿಸ್ಬಿಡ್ತಾರೆ ಸೆಕ್ಯೂರಿಟಿ ಪರ್ಪಸಲ್ಲಿ, ಯಾರನ್ನೂ ಹಂಗೆ ಕೂರ್ಸಕ್ಕೆ ಬಿಡೋದಿಲ್ಲ. ಅಲ್ಲಿ ಯಾವಾಗಿದ್ರೂ 144 ಸೆಕ್ಷನ್ ಜಾರಿ ಇರುತ್ತೆ. ಇಲ್ಲಿ ನೋಡಿ, ಏನೋ ಮೇಲೆ ಹತ್ತಕ್ಕೆ ನೋಡ್ತಿದ್ದಾರೆ. ಕನ್ನಡಿಗರಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಹೇಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡ್ತೀವೋ ಅಷ್ಟು ಚೆನ್ನಾಗಿ ನಾವು ಕಾರ್ಯಕ್ರಮವನ್ನ ಮಾಡಬಹುದು. ಆದ್ರಿಂದ ಯಾವುದೇ ರೀತಿಯಾದಂತಹ ಅನಗತ್ಯ ಆರ್ಗ್ಯುಮೆಂಟ್ಸ್ ಬೇಡ. ಈ ಜೋಶಲ್ಲಿ ಈ ರೀತಿಯಾಗಿ ಹುಚ್ಚಾಟ ಮಾಡಕ್ಕೆ ಹೋಗ್ಬೇಡಿ. ಪಕ್ಕದಲ್ಲಿ ಅಲ್ಲಿ ನಿಮಗೆ ಕಾಂಪೌಂಡ್ ವಾಲಲ್ಲಿ ನಿಮಗೆ ಕಬ್ಬಣವಿದೆ, ಗ್ರಿಲ್ ಬೇರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಇರೋ ಸಂತೋಷ ಎಲ್ಲ ಹಾಳಾಗೋಗುತ್ತೆ. ಯಾಕಿಂತ ಹುಚ್ಚಾಟಗಳನ್ನು ಮಾಡ್ತೀರಾ? ನೋಡಿ, ಅಲ್ಲಿ ಬಿದ್ದರೆ ಕೈಕಾಲು ಮುರ್ಕೊಂಡ್ರೆ ಏನಾಗುತ್ತೆ? ಇದು ಹೇಳೋದು ಅತಿಯಾದಂಥ ಹುಚ್ಚಾಟ. ಇದು ಆ ಮಗುನ ಬೇರೆ ಮೇಲೆ ಎತ್ಕೊಳ್ತಾ ಇದ್ದೀರಾ. ಯಾಕಿಂತ ಹುಚ್ಚಾಟಗಳು ಬೇಕು? ನಾಟ್ ಫೇರ್. ಇದನ್ನು ಈ ರೀತಿಯಾಗಿ ಅವಕಾಶ ಮಾಡಿಕೊಡ್ಬಾರ್ದು. ನಾಟ್ ಗುಡ್. ಪಾಪ ಅವನು ಹುಡುಗ ಹಿಂದೆ ಎಲ್ಲಾದರೂ ಕಂಪೌಂಡ್ ಹಿಂದ್ಗಡೆ ಅವ್ರ ಪಕ್ಕದಲ್ಲೇ ಕಂಪೌಂಡ್ ಇರೋದಲ್ಲೆಲ್ಲ ಕಬ್ಬಣ ಇದೆ. ಯಾಕೆ ಇಂಥ ಹುಚ್ಚಾಟಗಳು ಬೇಕು? ನೋಡಿ, ಅದೆಲ್ಲ ದೊಡ್ಡ ಡೇಂಜರಸ್. ಅದು ಬಿದ್ದರೆ ಕೈ ಕಾಲು ಮುರಿಯೋದಂತೂ ಎಲ್ಲಾದ್ರೂ ಒಂದು ಕಡೆಗೆ ಇರುತ್ತೆ. ಇಂಥ
ಇಂಥ ಹುಚ್ಚಾಟಗಳನ್ನ ಮಾಡಕ್ ಹೋಗ್ಬಿಡಿ, ಸಂಭ್ರಮಾಚರಣೆ ಮಾಡೋಣ ರೀ, ಸಂತೋಷದಿಂದಿರೋಣ. ಅದ್ರ ಮಧ್ಯದಲ್ಲಿ ನೋವೇ ಹಾಕ್ಬೇಕು, ಅಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಟ್ಟು ಜೀವನ ಪರ್ಯಂತ ಮರುಗುವಂಥದ್ದು ಬೇಡ. ನಿಮ್ಮ ಮನೇಲಿರುವಂಥವ್ರು ಮರಗೋದು ಬೇಡ. ಅಲ್ಲಿಗೆ ಹೋದಿ ಇದಕ್ಕೆ ಹಿಂಗಾಯ್ತು ಅನ್ನೋದು ಯಾಕೆ ಬೇಕಂತವೆಲ್ಲ ಶಾಪಗಳು ಬೇಡ. ಅದು ಆರಾಮಾಗಿರಿ, ಖುಷಿ ಪಡಿ, ಸಂಭ್ರಮಾಚರಣೆ ಮಾಡಿ. ನಿಮಗೆ ಇವತ್ತು ಅವಕಾಶ ಕೊಟ್ಬಿಟ್ಟಿದ್ದಾರೆ, ಎಷ್ಟು ಬೇಕಷ್ಟು ಹರ್ಚ್ಕೊಳ್ಳಿ, ಕಿರ್ಚಿ ಕೂಗಾಡಿ, ಸಂಭ್ರಮಾಚರಣೆ ಮಾಡಿ, ತೃಪ್ತಿ ಆಗುವವರೆಗೂ ಕೂಡ ಸಂಭ್ರಮಿಸಿ ಇವತ್ತಿನ ದಿನವನ್ನ. ಇನ್ನೊಂದು ಬಂದಾಗ ಇನ್ನೊಂದ್ಸಲ ನೋಡೋಣ. ಅಲ್ಲಿಯವರೆಗೂ ಕೂಡ ಇದು ನೆನಪಿನಲ್ಲಿ ಉಳ್ಕೊಳ್ಬೇಕು, ಅಲ್ಲಿಯವರೆಗೂ ಇದು ನೆನಪಿನಲ್ಲಿ ಉಳ್ಕೊಳ್ಬೇಕು. ನಾನು ಹೇಳ್ತಾ ಇದ್ನಲ್ಲ, ದೃಶ್ಯಗಳಲ್ಲಿ ಇವೆಲ್ಲವೂ ಕೂಡ ಇದೊಂದು ಮರದ ಮೇಲೆ, ಇನ್ನೊಂದು ಕಡೆಗೆ ಹೈಕೋರ್ಟ್ನ ಮೇಲ್ಭಾಗದಲ್ಲಿ. ಯಾರ್ರೀ ಅವರು, ಎಲ್ಲಿಂದ ಬಂದ ಅವನು, ಏನೋ ತೆಂಗಿನ ಮರ ಏರಿ ಅಭ್ಯಾಸ ಇದೆಯಾ ಅವನಿಗೆ, ಏನು ಕತೆ ಆ ರೀತಿಯಾಗಿ ಏರಿದಾರೆ ಸಿಂಗಲ್ ಮರನ. ಆಮೇಲೆ ಆ್ಯಕ್ಚುಲಿ ಅದು ಡೇಂಜರೇ, ಭಾಳ ಗಟ್ಟಿಯಾಗಿರಲ್ಲ ಮರ, ಒಳ್ಳು ಮರ ಅದು, ತುಂಬ ಗಟ್ಟಿಯಾಗಿರೋದಿಲ್ಲ. ಗಾಳಿ ಬೀಸಿದ್ರೆ ಪೂರ್ತಿ ಬೆಂಡ್ ಆಗ್ತಾ ಇರುತ್ತೆ ಅವೆಲ್ಲ. ಅವನನ್ನು ಯಾರು ಹಿಡಿಯೋರು ಯಾರೀಗ? ಪೊಲೀಸ್ ಮೇಲೆ ಹತ್ತಬೇಕಾದ್ರೆ ಆಗಲ್ಲ, ಅವ್ರು ಅಲ್ಲೇ ಇರ್ತಾರೆ ಈಗ ಪೂರ್ತಿ ಸಂಭ್ರಮಾಚರಣೆ ಮುಗಿಯೋವರೆಗೂ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ. ಕಾಲೇಜಿಗೆ ಯಾರೂ ಇಲ್ವೇ ಇಲ್ಲ ಅನ್ಸುತ್ತೆ, ಅದು ಕಾಲೇಜಿಗೆಲ್ಲ ಚಕ್ಕರ್ ಹೊಡೆದಂಗೆ ಇದೆ ಸ್ಟೂಡೆಂಟ್ಸ್ಗಳೆಲ್ಲ. ಯಾರು ಕಾಲೇಜಲ್ಲಿ ಇಲ್ಲ ಇವತ್ತು, ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ ಇವತ್ತು, ಯಾವುದಕ್ಕೂ ಕೊಟ್ಟಿಲ್ಲ. ಸ್ಕೂಲಲ್ಲಿರೋ ಆರಾಮಾಗಿ ಒಂದು 8, 9ನೇ ಕ್ಲಾಸ್ ಹುಡುಗರೆಲ್ಲ ಬಂದಂಗಿದೆ, ಎಲ್ಲರೂ ಜೋಶಲ್ಲಿದ್ದಾರೆ. ಮನೆಯಲ್ಲೂ ಯಾರು ಇಲ್ವೇನೋ. ಓಹೋ ಹೋ 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 ಹೋ, ಆ ಕ್ರೌಡ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಅಷ್ಟೇ ಅಲ್ಲ ರೀ, ಇನ್ನೂ ಅಲ್ಲಿ ಸ್ಟೇಡಿಯಂನಲ್ಲೂ ಇದೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಇರೋದು, ಭಾಳ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ ಹೇಳೋದು RCB ಫ್ಯಾನ್ಸ್ ಬಗ್ಗೆ. ಅದಕ್ಕೆ RCB ಮ್ಯಾಚ್ಗಳಿದ್ದಾಗ ಯಾವ ರೀತಿಯಲ್ಲಿ ಜನ ಕ್ರೇಜಲ್ಲಿ ಇರ್ತಾರೆ ಅಂತ ಹೇಳಿ. ಪ್ರತಿಯೊಂದು ಕಡೆ ಕೂಡ ಟಾಕ್ ಇರೋದು RCB ಅಭಿಮಾನಿಗಳ ಬಗ್ಗೆ. ಇನ್ಯಾವುದೋ ನಡೀಲಿ, ಅದ್ರ ಜೊತೆ ಕಂಪೇರ್ ಮಾಡೋದೇ RCB ಅಭಿಮಾನಿಗಳನ್ನು. ಹಾಗೆ ನಾವು ಏನು ಮಾಡೋದು, ವಿಶಾಲ ಹೃದಯದವರು ನಾವು, ಎಲ್ಲರನ್ನ ಕೂಡ ಬರ್ಮಾಡ್ಕೊಂಡು ಬಿಡ್ತೀವಿ. ಪ್ರೀತಿ ಕೊಟ್ಟರೆ ನಾವು 100ರಷ್ಟು ಪ್ರೀತಿ ಕೊಡುವಂಥವ್ರು RCB ಫ್ಯಾನ್ಸ್. ಅದು ಅಭಿಮಾನ ಅಂತಂದರೆ. ಸೊ ಅದೊಂದು ಮಾತ್ರ ದಯವಿಟ್ಟು ಅಂಥವಕ್ಕೆಲ್ಲ ಕೈ ಹಾಕಬೇಡಿ. ನಿಮ್ಮ ಜೊತೆಗಿರುವಂಥವ್ರು ಯಾರಿಗಾದರೂ ಹೇಳಿ, ಇಂಥವೆಲ್ಲ ಮಾಡಿಬಿಟ್ಟು ಅಲ್ಲಿ ಸಂಭ್ರಮದ ಸಂದರ್ಭದಲ್ಲಿ ನೋವನ್ನು ಪಡ್ಕೊಳ್ಳುವಂಥ ವ್ಯಥೆಗಳೆಲ್ಲ ಬೇಡ. ಅವು ಉಳಿದಿದ್ದೆಲ್ಲ ಏನು ಬೇಕೋ ಆ ಸಂಭ್ರಮಾಚರಣೆನ ಮಾಡಿ, ಎಷ್ಟು ಬೇಕೋ ಅಷ್ಟು ಹೋಗಿ, ಎಷ್ಟು ಬೇಕೋ ಅಷ್ಟು ಚೀರಾಡಿ, ಕೂಗಾಡಿ, ಜೋಶಲ್ಲಿರಿ. ಬಟ್ ಇದು ಮಾತ್ರ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದು ಪದೇ 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 ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು, ಅದನ್ನು ಸ್ಟಾಪ್ ಮಾಡಿಸ್ಬೇಕಲ್ಲಿ ಪೊಲೀಸರು. ಯಾರಾದರೂ ಇದ್ದರೆ ಹೇಳಬೇಕಲ್ಲಿ. ಆಮೇಲೆ ಹೆಚ್ಚು ಕಡಿಮೆ ಆದರೆ ಇಡೀ ಸಂಭ್ರಮಕ್ಕೆಲ್ಲ ಒಂದು ಕಪ್ಪು ಚುಕ್ಕೆ ಬಂದುಬಿಡುತ್ತೆ. ನೋಡಿ ಅಲ್ಲಿ ಬೀಳ್ತಾರೆ, ಕೈಕಾಲು ಮುರ್ಕೊಳ್ತಾರೆ. ಓಹೋ ಹೋ 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 ಓಹೋ ಹೋ ಹೋ, ಇಲ್ಲೊಬ್ಬ ನೋಡಿ ಮಹಾನ್. ಓಹೋ, ಏನು ತಪಸ್ಸಿಗೆ ಕೂತ್ಬಿಟ್ಟಿದ್ದಾರೆ, ಧ್ಯಾನಸ್ಥರಾಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಹುಡುಕ್ತಾರೆ ಈ ಜಾಗಗಳನ್ನ ಇಲ್ಲಿ ಅವರ, ಎಲ್ಲಿ ಹತ್ತುತ್ತಾರೆ ಇವರು, ಹೆಂಗೆ ಹತ್ತುತ್ತಾರೆ? ಆಹಾ ಹಾ ಹಾ ಹಾ, ಒಳ್ಳೆ ಜಾಗನೇ ಹುಡುಕ್ಬಿಟ್ಟಿದ್ದಾರೆ, ಯಾರು ಕೇಳೋರಿಲ್ಲ, ಏನೂ ಇಲ್ಲ. ಒಳ್ಳೆ ಈ ಏಡಿ ಹತ್ತೋಂಗೆ ಇರುತ್ತೆ ಅಲ್ಲ, ಹಂಗಿರುತ್ತೆ ಅದಕ್ಕೆ ಟೊಂಗೆಗಳು, ಅದ್ರ ಮೇಲೆ ಹತ್ಕೊಂಡು ಓಹೋ ಹೋ ಹೋ, ಸಾಹೇಬರು ಭಾಳ ಎತ್ತರಕ್ಕೆ ಏರ್ಬಿಟ್ಟಿದ್ದಾರೆ, ಭಾಳ ಎತ್ತರಕ್ಕೆ ಕೇಳ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಮೇಲ್ಗಡೆನು ಹುಡುಗನ ಪಾಪ ಹೆಗಲ್ ಮೇಲೆಲ್ಲ ಹತ್ಸ್ಕೊಂಡು ಮೇಲ್ಗಡೆಗೆ ಹತ್ತಿ ಬಾವುಟ ಕೊಡ್ತಾ ಇದ್ರಿ. ಇವನ್ ಕಡೆ ಕೊಡ್ರಪ್ಪ ಬಾವುಟ, ಎಲ್ಲ ಕಡೆನೂ ಕಾಣಿಸುತ್ತೆ. ಹಾ ಹಾ ಹಾ, ಇಲ್ಲಿ ನೋಡಿ, ಇಲ್ಲೊಬ್ಬ ವ್ಯಕ್ತಿ, ಅಲ್ಲೊಬ್ಬ ವ್ಯಕ್ತಿ, ಎಲ್ಲೆಲ್ಲಿ ಹುಡುಕ್ಕೊಂಡು ಬಂದಿದ್ದಾರೆ ಇವರೆಲ್ಲ. ಬಾವುಟ ಕೊಡಿ, ಇವನ್ ಕಡೆಗೊಂದು ಬಾವುಟ ಎಸಿ ಅಂತಿದ್ದಾನೆ, ಎಸಿತಾ ಇಲ್ಲ ಪಾಪ, ಹತ್ತೋದೇನೋ ಹತ್ಬಿಟ್ಟಿದ್ದಾರೆ. ಅವ್ರ ಹತ್ರ ಬಾವುಟನೇ ಇಲ್ಲ, ಪಾಪ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಕೈಯಲ್ಲೊಂದು ಬಾವುಟ ಬೇಕಾಗಿದೆ. ಇಲ್ಲಿ ನೋಡಿ, ಇವ್ರು ಆರಾಮಾಗಿ ನಿಂತಿದ್ದಾರೆ, ಇವ್ರು ಯಾವ ಜಂಜಾಟನೂ ಇಲ್ಲ, ಇವ್ರು ಮರ ಏರೋದು ಇಲ್ಲ, ಏನೂ ಇಲ್ಲ, ಬಿಲ್ಡಿಂಗ್ ಏರಿ ಕೂತು ಬಿಟ್ಟಿದ್ದಾರೆ. ಕೆಲವ್ರು ನಿಂತ್ಕೊಂಡಿದ್ದಾರೆ, ಶುರುವಾಗಲಿ ಆಮೇಲೆ ನೋಡೋಣ ಅಂತಿದ್ದಾರೆ. ಓಹೋ, ಕ್ರೇಜ್ ಹೇಗಿದೆ ನೋಡಿ, ಇಲ್ಲಿ ಕಾಲು ಇಡೋಕ್ಕೂ ಜಾಗ ಇಲ್ಲ, ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗೋಕ್ಕೂ ಜಾಗ ಇಲ್ಲ. ಆ ರೀತಿಯಲ್ಲಿ ಜನ ಕಿಕ್ಕಿರಿದು ಸೇರ್ಕೊಂಡಿದ್ದಾರೆ. ಪೊಲೀಸರು ಮಾತ್ರ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅವರ ತಾಳ್ಮೆಗೆ ಮತ್ತು ಅವ್ರ ನಿಯಂತ್ರಣ ಮಾಡ್ತಾ ಇರುವಂಥ ರೀತಿಗೆ. ಅಭಿಮಾನಿಗಳಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು, ಪೊಲೀಸರ ಜೊತೆಗೆ ಹಾಗೇ ಸಂಯಮದಿಂದನೇ ನಡ್ಕೊಳ್ತಾ ಇದ್ದೀರಾ, ಸೂಪರ್ಬ್ ಆಗಿದೆ. ಸಂಭ್ರಮ ಮಾತ್ರ ಹೀಗೆ ಮುಂದುವರಿಲಿ, ಇದು ನೆಕ್ಸ್ಟ್ ಸೀಸನ್ ಬರೋವರೆಗೂ ಹೀಗೆ ಇರಬೇಕು ಸಂಭ್ರಮ. ಅಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಅಲ್ಲಿ ಹೇಗೆಲ್ಲ ಕ್ರೇಜಲ್ಲಿ ಇದ್ದಾರೆ ಅಂತ ಹೇಳಿ. ಹೆಣ್ಮಕ್ಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಬಂದಿದ್ದಾರೆ. ಓಹೋ ಹೋ ಹೋ ಹೋ,
ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಜೋಶ್ ಜೋಶ್